ಹಾಯ್ ಹಲೋ ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ನಿನ್ನೆ ಮೊನ್ನೆಯಿಂದಲೂ ಕೂಡ ಮಾಧ್ಯಮದಲ್ಲಿ ಮತ್ತು ಪತ್ರಿಕಾ ಪ್ರಕಟಣೆಯನ್ನು ತಾವೆಲ್ಲರೂ ಕೂಡ ನೋಡಿರ್ತೀರ. ಏನು ಸಂಚಾರ ನಿಯಮ ಉಲ್ಲಂಘನೆಯ ಮೇಲೆ ಶೇಕಡಾವಾರು 50% ಬಿಟ್ಟು ತಾವು ದಂಡವನ್ನು ಕಟ್ಟೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ ಅಂತಕ್ಕಂತಹ ವಿಚಾರವನ್ನು ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರಲಿ. ಈ ರಾಜ್ಯದಲ್ಲಿ ಸರಿಯಾದ ರೀತಿಯಲ್ಲಿ ರಸ್ತೆಯನ್ನೇ ನಿರ್ಮಾಣವನ್ನು ಸರಿಯಾಗಿ ಮಾಡಿಲ್ಲ ಮತ್ತು ಬೆಂಗಳೂರು ನಗರದ ಟ್ರಾಫಿಕ್ಕು ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ವಿಶ್ವದ ಗಮನ ಸೆಳೆಯುವಷ್ಟು ಮಟ್ಟಕ್ಕೆ ಹೋಗಿದೆ. ಟ್ರಾಫಿಕ್ ನಿಯಮ ಉಲ್ಲಂಘನೆ ಆಗಿರೋಕ್ಕೆ 50% ವಸೂಲಿ ಮಾಡೋದಕ್ಕೆ ಸರಿ ಇರತಕ್ಕಂತಹ ಸರ್ಕಾರಗಳು ರಸ್ತೆ ನಿರ್ಮಾಣ ಮಾಡೋದಕ್ಕೆ ಯಾಕೆ ಸರಿ ಇರೋದಿಲ್ಲ ಅಲ್ವಾ? ಮತ್ತು ಸಂಚಾರ ಪೊಲೀಸ್ ಇಲಾಖೆಯನ್ನು ಸಿಬ್ಬಂದಿಗಳ ಕೊರತೆ ದೊಡ್ಡ ಮಟ್ಟಕ್ಕೆ ಇದ್ದರೂ ಕೂಡ ಇವತ್ತು ಬೆಂಗಳೂರು ನಗರದಲ್ಲಿ AI ಟೆಕ್ನಾಲಜಿಯಲ್ಲೇ ನಾವು ಇಡೀ ಬೆಂಗಳೂರನ್ನು ಕಂಟ್ರೋಲ್ ಮಾಡ್ತೀವಿ ಅಂತೇಳಿ ಒಂದು ದೊಡ್ಡ ಕನಸನ್ನು ಕಂಡು ಯಾವುದೋ 4 ಗೋಡೆ ಒಳಗಡೆ ಪರದೆಯನ್ನು ಹಾಕ್ಕೊಂಡು ಕೂತ್ಕೊಂಡು ನೀವು ಸಂಚಾರ ಉಲ್ಲಂಘನೆಯನ್ನು ಮಾಡಿದ್ದೀರಾ ಅಂತಕ್ಕಂತಹ ವಿಚಾರವನ್ನು ತೆಗೆದು ದಂಡ ಹಾಕುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, 100 ರೂಪಾಯಿ ದಂಡ ಇದ್ದಂತಹ ಸಂದರ್ಭದಲ್ಲಿ ಬೆಂಗಳೂರು ನಗರದ ರಸ್ತೆಗಳು ಹೇಗಿದ್ದು ಮತ್ತು ಟ್ರಾಫಿಕ್ನ ನಿಯಮಗಳು ಹೇಗಿದ್ದು ಮತ್ತು ಟ್ರಾಫಿಕ್ನ ಸಿಬ್ಬಂದಿಗಳು ಯಾವ ಮಟ್ಟಕ್ಕಿದ್ರು ಅಂತಕ್ಕಂಥದ್ದನ್ನು ಇದನ್ನು ಕೇಂದ್ರ ಸರ್ಕಾರ 500 ರೂಪಾಯಿಗಳಿಗೆ ತೆಗೆದುಕೊಂಡು ಬಂತು ನೋ ಪಾರ್ಕಿಂಗ್ ಕೇಸುಗಳನ್ನು. ಆಗಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಅದನ್ನು ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಹಿಂದಕ್ಕೆ ತಗೊಳ್ಳಿಲ್ಲ. ಈಗ ಎಷ್ಟೋ ಜನ ಚಾಲಕರುಗಳಿಗೆ ಅದರ ಬಗ್ಗೆ ಮಾಹಿತಿಯೇ ಇಲ್ಲ. ನೋ ಪಾರ್ಕಿಂಗ್ ಕೇಸು 1000 ರೂಪಾಯಿನ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಚಲನ್ಗಳನ್ನು ನೋಡಿದಂಥ ಸಂದರ್ಭಗಳಲ್ಲಿ ಶಾಕ್ ಆಗಿರ್ತಕ್ಕಂತಹ ಚಾಲಕರುಗಳು ನೋ ಪಾರ್ಕಿಂಗಿಗೆ 1000 ರೂಪಾಯಿ ಕೇಸನ್ನು ಜಡಿತಿರ್ತಕ್ಕಂತಹ ಪೊಲೀಸ್ ಇಲಾಖೆ ನಮಗೆ ಯಾವ ರೀತಿಯಾದ ಸೌಕರ್ಯಗಳನ್ನ ಕೊಟ್ಟಿದೆ ಅಂತಕ್ಕಂತಹ ವಿಚಾರವಾಗಿ ಚಾಲಕರುಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹೌದು, ನೀವು 1000 ರೂಪಾಯಿನ ನೋ ಪಾರ್ಕಿಂಗ್ ಹಾಕೊಂಡು ಜಡಿಯೋದಾದರೆ ನೀವು ಏನು ಸವಲತ್ತು ಕೊಟ್ಟಿದ್ದೀರಾ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳಬೇಕಲ್ವಾ? ಇವತ್ತು ಯಾವುದೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರಸ್ತೆಯಲ್ಲಿರ್ತಕ್ಕಂತಹ AI ಕ್ಯಾಮ್ರಾವನ್ನು ನೀವು ಕ್ಯಾಪ್ಚರ್ ಮಾಡಿ 50 ಕಿಲೋಮೀಟರ್ ನೀವು ದಾಟಿದ್ದೀರಾ ಅಂತಕ್ಕಂತಹ ವಿಚಾರವಾಗಿ ಫೈನ್ ಹಾಕೋದಕ್ಕೆ ನಿಮಗೆ ಅಷ್ಟೊಂದು ಇದ್ದರೆ, ಇದೇ ಬೆಳ್ಳಂದೂರು ಆ ಭಾಗದಲ್ಲಿರ್ತಕ್ಕಂತಹ ಔಟರ್ ರಿಂಗ್ ರೋಡ್ನಲ್ಲಿ ಒಬ್ಬ ಚಾಲಕ 2 ರಿಂದ 3 ಕಿಲೋಮೀಟರ್ ಟ್ರಾವೆಲಿಂಗ್ ಮಾಡೋದಕ್ಕೆ ಸರಿಸುಮಾರು 40 ರಿಂದ 45 ನಿಮಿಷಗಳ ಕಾಲ ನಿಂತ್ಕೊಳ್ತಾನಲ್ಲ, ಅಲ್ಲೂ ಕೂಡ ನೀವು ದಂಡವನ್ನು ಕಟ್ಕೊಡಿ. ನೀವು ಸಂಚಾರ ನಿಯಮ ಉಲ್ಲಂಘನೆಯನ್ನು ಮಾಡಿರೋದಕ್ಕೆ ದಂಡ ಹಾಕೋದಾದರೆ ನೀವು ಟ್ರಾಫಿಕನ್ನು ಕ್ಲಿಯರ್ ಮಾಡಿಲ್ಲ ಅಂದಮೇಲೆ ಆ ಟ್ರಾಫಿಕಲ್ಲಿ ಸಿಗಾಕೊಂಡು ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಂಡು ತನ್ನ ಸ್ಟ್ರೆಸ್ಸನ್ನು ಹಾಳು ಮಾಡಿಕೊಂಡು ತನ್ನ ದಿನದ ದುಡಿಮೆಯನ್ನು ಹಾಳು ಮಾಡ್ಕೊಳ್ತಾ ಇದ್ದಾನಲ್ಲ ಚಾಲಕ, ಇದಕ್ಕೆ ಸರ್ಕಾರ ಏನಾದರೂ ನ್ಯಾಯ ಕೊಡುತ್ತಾ? ಕೇವಲ AI ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಂಡು ನಾವು ಚಾಲಕರುಗಳ ಮೇಲೆ ದೌರ್ಜನ್ಯಗಳನ್ನ ಮಾಡ್ತೀವಿ, ದಂಡ ಹಾಕ್ತೀವಿ. ಅದು 500 ರೂಪಾಯಿ ಇದ್ದಂಥದ್ದನ್ನು ಏಕಾಏಕಿ 1000 ರೂಪಾಯಿ ಮಾಡಿದ್ದೀರಾ ಅಂದರೆ ಯಾರು ಏನು ಇವತ್ತು ಕಳ್ಳತನ ಮಾಡ್ಕೊಂಡು ಬಂದು ಇವತ್ತು 1000 ರೂಪಾಯಿ ಕಟ್ಟುವಷ್ಟು ಮಟ್ಟಕ್ಕಿಲ್ಲ. ಆಮೇಲೆ ರಾಜ್ಯದಲ್ಲಿ ಅಗ್ರಿಗೇಟರ್ ಕಂಪನಿಗಳಿದೆ. ಈ ಕಂಪನಿಗಳ ನಿಯಮದ ಪ್ರಕಾರವಾಗಿ ಯಾವುದೇ ಒಬ್ಬ ಗ್ರಾಹಕರನ್ನು ಪಿಕಪ್ ಮಾಡುವ ಸಂದರ್ಭದಲ್ಲಿ 5 ನಿಮಿಷಗಳ ಕಾಲ ಅವರು ಪಿಕಪ್ ಎಲ್ಲಿ ಲೊಕೇಶನ್ ಹಾಕಿರ್ತಾರೆ ಅಲ್ಲಿ ನಿಂತ್ಕೊಳ್ಬೇಕು ಅಂತಕ್ಕಂತಹ ನಿಯಮವನ್ನು ನೀವು ಅವ್ರಿಗೆ ಕೊಡ್ತೀರಾ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಬಂದು ಈ ದೊಡ್ಡ ದೊಡ್ಡ ಮಾಲ್ಗಳು, ಹೈವೇ ರಸ್ತೆಗಳಿಗೆ ನೀವು ಒಂದು ಪಿಕಪ್ ಪಾಯಿಂಟು ಮತ್ತು ಡ್ರಾಪ್ ಪಾಯಿಂಟ್ಗಳನ್ನು ಅವ್ರನ್ನ ಹೋಗಿ ಆ ಮಾಲ್ಗಳಿಗೆ ಕಟ್ಟಿರ್ತಕ್ಕಂಥ ಮಾಲೀಕತ್ವದ ಕಂಪನಿಗಳ ಉದಾಹರಣೆಗೆ ಹೊರೆಯನ್ನೇ ತಗೊಳ್ಳಿ, ಆಮೇಲೆ ಮಂತ್ರಿ ಮಾಲ್ನೇ ತಗೊಳ್ಳಿ, ಮತ್ತು ಮಾಲ್ ಆಫ್ ಏಷಿಯಾನೇ ತಗೊಳ್ಳಿ, ಹೀಗೆ ಹೇಳ್ತಾ ಹೋದರೆ ಬೆಂಗಳೂರು ನಗರದಲ್ಲಿ ಪಟ್ಟಿಗಳೇ ಇದೆ. ಇವರೆಲ್ಲರೂ ಕೂಡ ಕಟ್ಟಿರ್ತಕ್ಕಂಥದ್ದು ಹೈವೇ ರಸ್ತೆಗಳಲ್ಲಿ ಅನುಮತಿ ಕೊಡುವಂಥ ಸಂದರ್ಭದಲ್ಲಿ ತಮ್ಮ BBMP ಮತ್ತು ಟ್ರಾಫಿಕ್ ಪೊಲೀಸಿಗೆ ಸಂಬಂಧಪಟ್ಟ ಇಲಾಖೆ ಅವತ್ತು ನೀವು ಯಾವ ಮಾನದಂಡವನ್ನು ಇಟ್ಕೊಂಡು ತಾವು ಅವರಿಗೆಲ್ಲ ಅನುಮತಿಯನ್ನು ಕೊಟ್ರಿ? ಇವತ್ತು ಒಬ್ಬ ಆಟೋ ಚಾಲಕ ಪಿಕಪ್ಗೆ ಬಂದಂಥ ಸಂದರ್ಭದಲ್ಲಿ ಹಿಂಬದಿಯಿಂದ ಕಳ್ಳರ ರೀತಿಯಲ್ಲಿ ಬಂದು ನಿಮ್ಮ ಇಲಾಖೆಯ ಸಿಬ್ಬಂದಿಗಳು ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತು ಪಿಕಪ್ ಮಾಡೋಕ್ಕೆ ಬಂದಂತಹ ಚಾಲಕ ಎಲ್ಲಿ ನಿಂತ್ಕೋಬೇಕು? ಇಲ್ಲ ನೀವು ಗ್ರಾಹಕರಿಗೆ ಏನಾದರೂ ಹೇಳ್ತೀರಾ ಪಿಕಪ್ ಮಾಡೋಕ್ಕೆ ಆನ್ ಸ್ಪಾಟಿಗೆ ಬಂದು ನಿಂತ್ಕೊಂಡು ನೀವು ವೆಹಿಕಲ್ಗಳನ್ನ ಬುಕ್ ಮಾಡಿ ಅಂತ? ಗ್ರಾಹಕರು ಇನ್ನೂ ಒರೇನ್ ಮಾಲ್ ಒಳಗಡೆನೇ ಇರ್ತಾರೆ, ಅವಾಗಲೇ ಬುಕ್ಕಿಂಗ್ ಮಾಡಿರ್ತಾರೆ. ನಾವು ಏನೋ ಕಸ್ಟಮರ್ ಕಾಯ್ತಾ ಇರ್ತಾರೆ ಅಂತ ನಾವು ಪಿಕಪ್ ಲೊಕೇಶನ್ಗೆ ಬಂದು ನಿಂತ್ಕೊಂಡ್ರೆ ನಿಮ್ಮ ಇಲಾಖೆ ಸಿಬ್ಬಂದಿಗಳು ಕಳ್ಳ ರೀತಿಯಲ್ಲಿ ಹಿಂದೆಗಡೆಯಿಂದ ಬಂದು 1000 ರೂಪಾಯಿ ಫೈನ್ ಹಾಕ್ತಾರೆ. ಇದು ಹೊಣೆಗಾರಿಕೆಯನ್ನು ಯಾರು ಒತ್ಕೋಬೇಕು? ಒಬ್ಬರು ಆಟೋ ಚಾಲಕನಾಗಿ ಒತ್ಕೋಬೇಕು, ಇಲ್ಲ ಗ್ರಾಹಕರ ತಪ್ಪಾಗಿ ಒಪ್ಕೋಬೇಕು, ಇಲ್ಲ ಕಂಪನಿಗಳಿಗೆ ನೀವು ಕೊಟ್ಟಿರ್ತಕ್ಕಂಥ ಅನುಮತಿಯಲ್ಲಿ ಗ್ರಾಹಕರ ಮನೆ ಬಾಗಿಲಲ್ಲಿ 5 ನಿಮಿಷಗಳ ಕಾಲ ನಿಂತು ನೀವು ಪಿಕಪ್ ಮಾಡಬೇಕು ಅಂತಕ್ಕಂಥ ನಿಯಮವನ್ನು ಕೊಟ್ಟಿದ್ದೀರಲ್ಲ, ಇಲ್ಲಿ ತಪ್ಪಿದೆಯೋ? ಯಾರ ತಪ್ಪಿಗೆ ನಾವು ದಂಡವನ್ನು ಕಟ್ಟುವಂತಹ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ? ಅದು ಅಲ್ಲದೆ ಇವತ್ತು ದಿನವೆಲ್ಲ ದುಡಿದ್ರೂ ಕೂಡ 1000 ರೂಪಾಯಿ ದುಡಿಯೋದಕ್ಕೆ ತುಂಬ ಕಷ್ಟಪಡ್ತಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ತಾವು ಪ್ರತಿದಿನವೂ ಕೂಡ 1-2 ಫೈನ್ಗಳನ್ನೇ ಹಾಕಿದರೆ ನಾವೇನು ಸಂಸಾರ ಸಾಕಬೇಕು, ಸಂಸಾರ ಮಾಡಬೇಕು ಅಂತ ಬೆಂಗಳೂರು ನಗರಕ್ಕೆ ಬಂದಿದ್ದೀವ? ಇಲ್ಲ ನಿಮ್ಮ ಸರ್ಕಾರದ ನಾಯಕರುಗಳ ಜೀವನವನ್ನು ಮಾಡೋದಕ್ಕೆ, ನಮ್ಮಂತಹ ತೆರಿಗೆ ಹಣದಲ್ಲಿ ಜೀವನ ಮಾಡಬೇಕು ಅಂತ ಅವ್ರಿಗೆ ಕಟ್ಟೋದಕ್ಕೆ ಅಂತ ಬಂದಿದ್ದೀವ? ಏನು ಸೌಲಭ್ಯಗಳನ್ನ ನೀವು ಆಟೋ ಚಾಲಕರುಗಳಿಗೆ ಕೊಟ್ಟಿದ್ದೀರಾ ಅಂತ ನೀವು ನೋ ಪಾರ್ಕಿಂಗ್ ಕೇಸ್ಗಳನ್ನು 1000 ರೂಪಾಯಿ ಮಾಡಿದ್ದೀರಾ ಅಂತಕ್ಕಂತಹ ವಿಚಾರವನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಅದಲ್ಲದೆ ವರ್ಷಕ್ಕೊಂದ್ಸಲ ನೀವು ದಂಡದ ವಸೂಲಿಯನ್ನು ಮಾಡೋದನ್ನು ರಸ್ತೆಯಲ್ಲಿ ನಿಂತು ಆಯಾ ಕಾಲಘಟ್ಟಕ್ಕೆ ತಕ್ಕನ ಹಾಗೆ ವಾಹನಗಳ ತಪಾಸಣೆಯನ್ನು ಮಾಡಿ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂತಹ ಬೊಕ್ಕಸಕ್ಕೆ ಬರಬೇಕಾಗಿರ್ತಕ್ಕಂತಹ ದಂಡದ ವಸೂಲಿಯನ್ನು ಮಾಡಬೇಕಾದಂಥ ತಾವುಗಳು ಒಂದು ರೀತಿ
ಫಿಶ್ ಮಾರ್ಕೆಟ್ನಲ್ಲಿ, ಶಾಪಿಂಗ್ ಮಾಲ್ಗಳಲ್ಲಿ ಹರೆಬರೆ ಹರಿದು ಬಿತ್ತಿರ್ತಕ್ಕಂತಹ ಬಟ್ಟೆಗಳನ್ನು 50% ಮಾರಾಟ ಮಾಡೋ ರೀತಿಯಲ್ಲಿ ನೀವು ಇವತ್ತು ನಿಮ್ಮ ದಂಡವನ್ನು ತಗೊಂಡು ಬಂದು ಸರ್ಕಾರದ ಅಧಿಕೃತವಾಗಿರ್ತಕ್ಕಂಥ ತಾವುಗಳೇ ಒಂದು ರೀತಿ ಫುಟ್ಪಾತಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋ ರೀತಿಯಲ್ಲಿ 50% ಘೋಷಣೆ ಮಾಡ್ತೀರಾ ಅಂದರೆ ನಿಮ್ಗೆ ಇನ್ನು ಯಾವ ಯೋಗ್ಯತೆ ಇಟ್ಕೊಂಡು ತಾವುಗಳು ಸರ್ಕಾರಗಳನ್ನ ನಡೆಸ್ತಾ ಇದ್ದೀರಾ ಅಂತ ಕೇಳಬೇಕಾಗುತ್ತೆ. ಇವತ್ತು ಇಲಾಖೆಯಲ್ಲಿ ಹಲವಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಬಗ್ಗೆ ಕೂತ್ಕೊಂಡು ಮಾತುಕತೆಯನ್ನು ಮಾಡಿ ಪರಿಹಾರ ಮಾಡೋದ್ರ ಬಗ್ಗೆ ಮತ್ತು ಬೆಂಗಳೂರು ನಗರದಲ್ಲಿ ಇವತ್ತು ಇಡೀ ವಿಶ್ವವೇ ತಿರುಗಿ ನೋಡುವಷ್ಟು ಮಟ್ಟಕ್ಕೆ ವಿಶ್ವದ ಟಾಪ್ 2ನೇ ಸ್ಥಾನದಲ್ಲಿ ಬೆಂಗಳೂರಿನ ಟ್ರಾಫಿಕ್ ಬಂದು ನಿಂತಿದೆ. ಅದ್ರ ಕಡೆಗೆ ಗಮನವನ್ನು ಹರಿಸಿ ಸಿಬ್ಬಂದಿಗಳ ಕೊರತೆಯನ್ನು ರಾಜ್ಯ ಸರ್ಕಾರದ ಜೊತೆಯಲ್ಲಿ ಕುಳಿತು ಸಿಬ್ಬಂದಿಯ ಕೊರತೆಯನ್ನು ನೀಗಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಸಂಚಾರ ನಿಯಮವನ್ನು ಸುಗಮಗೊಳಿಸಬೇಕಾದಂಥ ತಾವುಗಳು ಫಿಶ್ ಮಾರ್ಕೆಟ್ ವ್ಯಾಪಾರದ ರೀತಿಯಲ್ಲಿ 50% ಘೋಷಣೆ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಒಂದು ಕಡೆ ಮಾಧ್ಯಮಗಳು ಬಿಂಬಿಸಿ ಇದೊಂದು ರೀತಿ ಏನೋ ಆಫರ್ ಮೇಲೆ ಆಫರ್ ಕೊಟ್ಟಿರೋ ರೀತಿಯಲ್ಲಿ ಬಿಂಬಿಸ್ತಾರೆ. ಇಲ್ಲ, ಆಫರ್ ಯಾರಿಗೆ ಕೊಡ್ತಾ ಇದ್ದಾರೆ? ಇವರು ಆಫರ್ ಕೊಡೋ ಅಂತ ಅಷ್ಟೊಂದು 50% ಮನಸ್ಸು ಅವರು ವಿಶಾಲ ಹೃದಯತೆ ಅಷ್ಟು ದೊಡ್ಡ ಮಟ್ಟಕ್ಕೆ ಇವ್ರಿಗಿದ್ರೆ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ಗುಂಡಿಗಳನ್ನ ಮುಚ್ಚಲಿ. ಆಮೇಲೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಟೈಮರ್ಗಳನ್ನ ಅಳವಡಿಕೆ ಮಾಡಲಿ. ಒಂದು ಸಿಗ್ನಲ್ನಲ್ಲಿ 120 ಸೆಕೆಂಡ್ ಯಾವಾಗ ಸಿಗ್ನಲ್ ಬೀಳುತ್ತೋ ಅಂತ ಹೇಳಿ ಯಾವಾಗಲೂ 120 ಸೆಕೆಂಡು ಕೂಡ ವಾಹನವನ್ನು ಆನ್ ಮಾಡಿ ಇಟ್ಕೊಳ್ಳೋದ್ರ ಬದಲು ನಿಮ್ಮ ಟೈಮರು ರನ್ನಿಂಗಲ್ಲಿದ್ದರೆ ಒಬ್ಬ ವಾಹನದ ಚಾಲಕ ತನ್ನ ವಾಹನವನ್ನು ಆಫ್ ಮಾಡಿ 120 ಸೆಕೆಂಡ್ ತನಕ ವೇಟ್ ಮಾಡ್ತಾನೆ. ನಿಮಗೆ ಆ ಟೈಮರನ್ನು ಅಳವಡಿಕೆ ಮಾಡೋದಕ್ಕೆ ನಿಮ್ಗಳಿಗೆ ದುಡ್ಡಿಲ್ಲ. ಆದರೆ ಇಲ್ಲಿ ಬಂದು 500 ರೂಪಾಯಿ ಇರ್ತಕ್ಕಂಥ ದಂಡದವನ್ನು 1000 ರೂಪಾಯಿ ಮಾಡಿ ಇನ್ನು 50% ಆಫರನ್ನು ಘೋಷಣೆ ಮಾಡಿ ಮತ್ತೆ ನಮ್ಗಳಿಗೆ ಮತ್ತೆ 500 ರೂಪಾಯಿ ದಂಡ ಹಾಕುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ನಾವು ಹೇಳ್ತಕ್ಕಂಥದ್ದು ಬೆಂಗಳೂರು ನಗರಕ್ಕೆ ಸುಗಮ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗಳು ಆ ಭಾಗಕ್ಕೆ ಗಮನವನ್ನು ಹರಿಸಿ ಒಂದು ವ್ಯವಸ್ಥಿತವಾದಂತಹ ಕೆಲಸ ಕಾರ್ಯಗಳು ಮಾಡಬೇಕು ವಿನಃ ಈ ಥರ ಫಿಶ್ ಮಾರ್ಕೆಟ್ ವ್ಯಾಪಾರಗಳನ್ನ ಮಾಡಬಾರ್ದು ಇಲಾಖೆಗಳು.